ಅದೇ ಜನರಿಗೆ ಒಂದು ಸ್ಪಷ್ಟವಾಗಿ ಹೇಳಿ, ಇನ್ನು ಎಷ್ಟು ನಾವು ಖರ್ಚು ಜನಸಾಮಾನ್ಯ ಎಷ್ಟು ಜೇಬು ಮುಖಾಂತರ ಖರ್ಚು ಮಾಡಬೇಕು, ಆವಾಗ ಯಾವ ರೀತಿ ಹಚ್ಚಿದ್ದೇನೆ ಆವಾಗ ಬರ್ತದೆ ಜನರಿಗೆ ಅದನ್ನು ಸ್ಪಷ್ಟನೆ ಕೊಡಿ. ಇದು ಯಾವುದು ಕೂಡ ಇಲ್ಲದೆ ಏಕಾಏಕಿ ರಾತ್ರಿ ಬೆಳಿಗ್ಗೆ ಆಗುವಾಗ ಜನಸಾಮಾನ್ಯರ ಇವತ್ತು ಅಗತ್ಯ ವಸ್ತುಗಳಿಗೆ ಬೆಲೆ ಏರಿಕೆ ಆಗುವಂಥದ್ದು ಹಾಗೂ ಬೆಲೆಯನ್ನು ಇವತ್ತು ರೇಟನ್ನು ಜಾಸ್ತಿ ಮಾಡುತ್ತಿರುವುದು ಇದು ಜನಸಾಮಾನ್ಯರ ಜೇಬುಗಲ್ಲ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನ ಕಿಸೆಯಲ್ಲಿ ಇವತ್ತು ಏನಾದರೂ ಸ್ವಲ್ಪ ಅನುದಾನ ಸಂಪಾದನೆ ಮಾಡಿ ಇಟ್ಟಿದ್ದರೆ, ನಾನು ಯಾವುದೋ ಒಂದು ಲೆಕ್ಕಾಚಾರ ಇಟ್ಟಿದ್ದರೆ ನನ್ನ ಲೆಕ್ಕಾಚಾರ ಚೇಂಜ್. ಯಾಕೆ ನಾಳೆ ಬೆಳಿಗ್ಗೆ ಇಲ್ಲಿ ದಿವಸಕ್ಕೆ 25 ರೂಪಾಯಿ ಡೀಸೆಲ್ಗೆ ಪೆಟ್ರೋಲ್ ಜಾಸ್ತಿ ಆದರೆ ಎಲ್ಲವೂ ಕೂಡ ಇವತ್ತು ಬದಲಾವಣೆ ಆಗುವಂಥ ಪರಿಸ್ಥಿತಿ ಆಗಿದೆ. ರಾಜ್ಯದ ಮತ್ತು ಕೇಂದ್ರ ಜನಸಾಮಾನ್ಯರು ಇವತ್ತು ಅನಿಶ್ಚಿತೆಯಿಂದ ತನ್ನ ಜೀವನ ಇವತ್ತು ಸಾಗಿಸ್ತಿದ್ದಾರೆ. ಜನಸಾಮಾನ್ಯರು ತಮ್ಮ ಮಕ್ಕಳಿಗೆ ಬಿಸ್ಕೆಟ್ ಮತ್ತು ಸ್ವೀಟ್ಸ್ ಪಡ್ಕೊಳ್ಳಲು ಕೂಡ ಇವತ್ತು ಆಲೋಚನೆ ಮಾಡಿದ ಪರಿಸ್ಥಿತಿಗೆ ಬಂದು ನಿಂತಿದೆ. ಬೇಕರಿಗೆ ಹೋಗಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿರಲಿಲ್ಲ, ಧೈರ್ಯವಾಗಿ ಏನಾದರೂ ಮಾರ್ಕೆಟಿಗೆ ಹೋಗ್ತಾಯಿದ್ರು, ಧೈರ್ಯವಾಗಿ ಪರ್ಚೇಸ್ ಮಾಡ್ತಿದ್ರು. ಇವತ್ತು ಖರ್ಚಾದರೆ ನಾಳೆ ಬರ್ಬೋದಂತ ಆಲೋಚನೆ ಅವರಲ್ಲಿತ್ತು. ಆದರೆ ಇವತ್ತು ಬೇಕರಿ ಮತ್ತು ಸ್ವೀಟ್ ಸ್ಟಾಲಲ್ಲಿ ಇಳಿದು ಸೂಪರ್ ಮಾರ್ಕೆಟ್ ಅಂಗಡಿಗೆ ಹೋದರೆ ಯಾವ ವಸ್ತು ತೆಕ್ಕೊಳ್ಬೇಕು, ಇವತ್ತು 100 ರೂಪಾಯಿ ಖರ್ಚು ಮಾಡಿದರೆ ನನಗೆ ಮತ್ತಿದ್ದು 100 ರೂಪಾಯಿ ಸಂಪಾದನೆ ಆಗ್ತದೆ ಎಂಬ ಆ ಭಾವನೆ ಮತ್ತು ಚಿಂತೆಯಲ್ಲಿ ಇವತ್ತಿದ್ದಾರೆ. ಆದ ಕಾರಣ ಮಕ್ಕಳನ್ನು ಇವತ್ತು ಪೋಷಣೆ ಮಾಡಲಿಕ್ಕೆ ಕೂಡ ಚಿಂತೆ ಮಾಡುವಂಥ ಸರ್ಕಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಸ್ಪಷ್ಟವಾದ ಆರ್ಥಿಕ ನೀತಿ ಇಲ್ಲದೆ ಜನ ಇವತ್ತು ದೇಶದಲ್ಲಿ ತತ್ತರಿಸ್ತಿದ್ದಾರೆ. ಆದರೂ ಕೂಡ ಇವತ್ತು ದೇಶದ ಆರ್ಥಿಕ ಮಂತ್ರಿಗೆ ಇವತ್ತು ಇದು ಜನರ ಭಾವನೆಗಳೇ ಅರ್ಥ ಆಗದಿರುವುದು ಮತ್ತು ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತು ಇನ್ನಿತರ ಸಂಸದರಿಗೆ ಮತ್ತು ಸಚಿವರಿಗೆ ಜನಸಾಮಾನ್ಯ ನೋವು ಇವತ್ತು ಗೊತ್ತಾಗದಿರುವುದು, ಬಹುಶಃ ಇವತ್ತು ಜನಸಾಮಾನ್ಯರ ಯಾವುದೇ ಒಂದು ಕಾಳಜಿ ಇಲ್ಲದಂಥ ಜನಪ್ರತಿನಿಧಿ ಮತ್ತು ಸರ್ಕಾರ ಇವತ್ತು ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಇವತ್ತು ಸೂಚಿಸ್ತೇವೆ. ಆರ್ಥಿಕತೆ ಬೆನ್ನೆಲುಬು, ಫೈನಾನ್ಷಿಯಲ್ ರೊಟೇಷನ್ನ ಬ್ಯಾಕ್ ಬೋನ್ ಯಾವುದಂತ ಹೇಳಿದರೆ ಇಟ್ಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ರೇಟ್ ಜಾಸ್ತಿ ಆದರೆ ಇದು ಆರ್ಥಿಕ ಸಿಸ್ಟಮ್ ಒಂದು ಬೆನ್ನೆಲುಬು ಇದ್ದು ಇಲ್ಲಿ ಕಂಟ್ರೋಲ್ ಬಂದರೆ ಎಲ್ಲವೂ ಕೂಡ ಅಗತ್ಯದ ವಸ್ತು ಕೂಡ ಕಂಟ್ರೋಲಿಗೆ ಬರ್ತದೆ. ಏನಾದರೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನಲ್ಲಿ ಇವತ್ತು ರೇಟ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಎಲ್ಲ ಅಗತ್ಯದ ವಸ್ತುಗಳಿಗೂ ದಿನನಿತ್ಯ ವಸ್ತುಗಳಿಗೂ ಪ್ರತಿಯೊಂದಕ್ಕೂ ಕೂಡ ಇವತ್ತು ರೇಟ್ ಇವತ್ತು ಜಾಸ್ತಿ ಆಗುವಂಥದ್ದು. ಸರ್ಕಾರ ಇವತ್ತು ಅರ್ಥ ಮಾಡಿಕೊಳ್ಬೇಕು. ಇವತ್ತು ರೇಟ್ ಜಾಸ್ತಿ ಮಾಡಿ ನಾಳೆ ಏನಾದರೂ ನಾವು ಕಡಿಮೆ ಮಾಡ್ತಾ ಒಂದು ಆಲೋಚನೆ ತಾವು ಮಾಡಿದರೆ ಇದರಿಂದ ಜನರಿಗೆ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಯಾಕೆ ನೀವೊಮ್ಮೆ ರೇಟ್ ಜಾಸ್ತಿ ಮಾಡಿದ ನಂತರ ಬಸ್, ರಿಕ್ಷಾ, ನಮ್ಮ ತರಕಾರಿ ಅಗತ್ಯತೆ ದಿನಸಿ ವಸ್ತುಗಳಿಗೆ ಆಟೋಮ್ಯಾಟಿಕ್ ರೇಟ್ ಜಾಸ್ತಿ ಮಾಡ್ತಾರೆ. ಮತ್ತೆ ನೀವು ರೇಟ್ ಕಡಿಮೆ ಮಾಡಿದರೆ ಅಗತ್ಯದ ವಸ್ತು ರೇಟ್ ಯಾರು ಕೂಡ ಕಡಿಮೆ ಮಾಡಲಿಕ್ಕೆ ಹೋಗುವುದಿಲ್ಲ. ಜನಸಾಮಾನ್ಯಗೆ ಇರುವಂಥ ಭಾರ ಆಟೋಮ್ಯಾಟಿಕ್ ಜನಸಾಮಾನ್ಯ ಮೇಲೆ ಬಿದ್ದಿರ್ತದೆ. ಒಮ್ಮೆ ಜಾಸ್ತಿ ಮಾಡಿ ನೀವು ಕಡಿಮೆ ಏನಕ್ಕೆ ಕೂಡ ಯಾಕೆಂತ ಹೇಳಿದರೆ ನೀವು ಎಷ್ಟೇ ಇವತ್ತು ರೇಟ್ ಜಾಸ್ತಿ ಆದರೂ ಕೂಡ ಎಲ್ಲ ರೇಟ್ ಇವತ್ತು ಭಾರ ಯಾರಿಗೆ ಬೀಳ್ತಾರೆ ಅಂತೇಳಿ ನೇರವಾಗಿ ಜನಸಾಮಾನ್ಯರಿಗೆ ಮತ್ತು ಪ್ರಜೆಗಳಿಗೆ ಅದರ ಭಾರ ಬೀರುವಂಥದ್ದು. ಯಾವುದೇ ಒಂದು ವ್ಯಾಪಾರಸ್ಥರಿಗಿರಲಿ ಅಥವಾ ಯಾವ ಒಂದು ಕಂಪನಿಗಿರಲಿ ಅದರ ಇವತ್ತು ಭಾರ ಬೀರುವುದಿಲ್ಲ. ಹಾಗಾದರೆ ಇವತ್ತು ಜನರನ್ನು ಯಾಕೆ ಸಂಕಷ್ಟದಲ್ಲಿ ಮತ್ತೆ ಮತ್ತೆ ಸತಾಯಿಸುತ್ತಿದ್ದಾರೆ? ಕೇಂದ್ರ ಸರ್ಕಾರ ಉದ್ದೇಶವೇನು? ಈ ದೇಶದ 4-5 ಜನರು ವಿಶ್ವದಲ್ಲೇ 7 ವರ್ಷದಲ್ಲಿ 10, 20, 30ನೇ ಸ್ಥಾನದಲ್ಲಿದ್ದವರು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತರೆಂದೇಳಿ 1ನೇ ಸ್ಥಾನಕ್ಕೆ ಬರ್ತಾರೆ. ಈ ದೇಶದ ಜನಸಾಮಾನ್ಯರು ಮತ್ತೆ ಮತ್ತೆ ಬಡವರಾಗಿದ್ದುಕೊಂಡು ಆರ್ಥಿಕ ಪರಿಸ್ಥಿತಿಯ ಒಂದು ಚಿಂತಾಜನಕ ಪರಿಸ್ಥಿತಿಗೆ ಒಗ್ಗುತ್ತಾರೆ. ಈ 7-8 ಜನ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಲಿಕ್ಕೆ 7 ವರ್ಷದಲ್ಲಿ ತನ್ನಿಂತಾನೇ ಆಯಿತಾ ಅಥವಾ ಕೇಂದ್ರ ಸರ್ಕಾರ ಅವರಿಗೆ ಸಹಕಾರ ಕೊಟ್ಟ ಕಾರಣ ಆಯಿತು ಅಂತ ಹೇಳಬೇಕು. ತಂದೆ ಆಟೋಮೆಟಿಕ್ಕಾಗಿ ಅವರು ಆಗ್ತಾರಾ? ಅಥವಾ ಈ 7-8 ಜನ ಯಾರು 30 ಮತ್ತು 40ನೇ ಸ್ಥಾನದಲ್ಲಿದ್ದರು ಅವರು ವಿಶ್ವದಲ್ಲೇ 1ನೇ ಸ್ಥಾನ 2ನೇ ಸ್ಥಾನಕ್ಕೆ ಬರಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಂಥ ಅವ್ರಿಗೆ ಸಪೋರ್ಟ್ ಯಾವುದು? ದಯವಿಟ್ಟು ಅದನ್ನು ಸ್ವಲ್ಪ ಹೇಳಿ. ಕೆಲವೇ ಮಂದಿಗೆ ಅತ್ಯಂತ ಶ್ರೀಮಂತರಾಗಲಿಕ್ಕೆ ನೀವು ಸಪೋರ್ಟ್ ಕೊಡುವಾಗ, ಆಲೋಚನೆ ಪ್ಲ್ಯಾನ್ ಕೊಡುವಾಗ ಇದನ್ನು ನೀವು ಯಾಕೆ ಜನಸಾಮಾನ್ಯರಿಗೆ ಕೊಡ್ತಾ ಇಲ್ಲ?
ಜನಸಾಮಾನ್ಯಕ್ಕೆ ಮತ್ತೆ ಮತ್ತೆ ಕಷ್ಟ ಮತ್ತೆ ಬಡವರಾಗುವಂಥ ಪರಿಸ್ಥಿತಿ ಆಗ್ತಾ ಇದೆ. ಇದ್ದಂಥ ಆಸ್ತಿಗಳನ್ನು ಇವತ್ತು ಸರ್ಕಾರದ ಸಂಪತ್ತೇನಿದೆಯಾ ಇದ್ದಂಥ ಆಸ್ತಿಗಳನ್ನ ಇವತ್ತು ಮಾರಿಕೊಂಡು ಇಡೀ ನಮ್ಮ ಉದ್ಯೋಗವನ್ನು ಕಳೆಯುವಂಥ ಪರಿಸ್ಥಿತಿ ಇವತ್ತು ಸರ್ಕಾರ ಇವತ್ತು ಮಾಡ್ತಾ ಇದೆ. ನಮ್ಮ ದೇಶ ಸಂಪತ್ತನ್ನು ಇವತ್ತು ಮಾಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಲಾಭ ಇಲ್ಲದಂಥ ನಷ್ಟ ಆಗುವಂತಹ ವಿಚಾರ ಹೇಳಿ ಅದಕ್ಕೊಂದು ಅರ್ಥ ಇದೆ. ಇವತ್ತು BPCL ಅಂತ ಪ್ರೈವೇಟ್ ಕಂಪನಿಗಳು, ರೈಲ್ವೆ ಅಂತ ಲಾಭ ಬರುವಂತಹ ಆ ಕಂಪನಿಗಳು ಕೂಡ ಇವತ್ತು ಪ್ರೈವೇಟಿಗೆ ವಹಿಸ್ತಾರೆ ಅಂತ ಹೇಳಿದರೆ ಮತ್ತು ಈ ದೇಶದಲ್ಲಿ ಏನು ಉಳಿತದೆ? ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಪ್ರೈಸ್ ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ಆ ಭಾರ ಜನಸಾಮಾನ್ಯರಿಗೆ ಬೀಳಬಾರ್ದಂತೇಳಿ ಪೆಟ್ರೋಲಿಯಂ ಕಂಪನಿಗೆ ಸಬ್ಸಿಡಿ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಇಲ್ವಾ? ಸರ್ಕಾರ ನನಗೇನು ಇವತ್ತು ಅದು ಕಂಪನಿನೂ ಪೆಟ್ರೋಲಿಯಂ ಕಂಪನಿ ನೋಡ್ತದೆ, ನಾವು ಅದರಲ್ಲಿ ನೋಡಲಿಕ್ಕಿಲ್ಲ ಎಂಬ ಮಾತೇನು ಹೇಳ್ತದೆ. ಪೆಟ್ರೋಲಿಯಂ ಕಂಪನಿಗೆ ಅನುದಾನ ಕೊಟ್ಟು ಆ ಭಾರವನ್ನು ಜನರ ಮೇಲಿಗೆ ಆಗಬಾರ್ದಂತೇಳಿ ಕ್ರಮ ತೆಕ್ಕೊಳ್ತದ್ದು ಮನಮೋಹನ್ ಸಿಂಗ್ ಬಹುಶಃ ಲಕ್ಷಾಂತರ ಕೋಟಿ ಕೊಟ್ಟರು. ಯಾಕೆ? ನಿಮಗೆ ಆಗುವ ಲಾಸನ್ನು ನಾವು ಕೇಂದ್ರ ಸರ್ಕಾರ ಭರಿಸ್ತೇವೆ, ನೀವು ಜನರ ಮೇಲೆ ಆಗಬೇಡಿ. ಆಗ 145 ತನಕ ಮುಟ್ಟಿತ್ತು. ಆದರೂ ಕೂಡ 68ರಲ್ಲಿ ಅದಕ್ಕಿಂತ ಜಾಸ್ತಿ ಹೋಗಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಮನಮೋಹನ್ ಸಿಂಗ್ ಅವರು ಬಿಡಲಿಲ್ಲ. ಯಾಕೆ? ಸೆಂಟ್ರಲ್ ಗೌರ್ಮೆಂಟ್ ಗೇವ್ ದಿ ಸಬ್ಸಿಡಿ ಮನಿ ಟು ದಿ ಪೆಟ್ರೋಲಿಯಂ ಕಂಪನೀಸ್. ಈಗ ಒಂದೇ ಯಾವುದೋ ನಮಗೆ ಸಂಬಂಧವಿಲ್ಲ, ಅವರು ಜಾಸ್ತಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಬಾಂಡ್ ಬರೆದು ಕೊಟ್ಟಿದೆ. ಬಾಂಡ್ ಇಸ್ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್, ಅದು ಆಡಳಿತವಾದೊಂದು ವಿಚಾರ. ಬಾಂಡ್ ಯಾರಿಗೆ ಬೇಕಾಗಿ ಕೊಟ್ಟಿದ್ದಾರೆ? ಈ ದೇಶ ಜನರ ಹಿತಕ್ಕೋಸ್ಕರ ಬೇಕಾಗಿ ಕೊಟ್ಟಿದ್ದಾರೆ. ಜನರಿಗೆ ಅದರಿಗೆ ಇವತ್ತೇನು ಮಾಡ್ತಿದ್ರು ತಾವು? ಅದನ್ನು ನೀವು ರೇಟ್ ಜಾಸ್ತಿ ಮಾಡಿ ಅಂತ ಹೇಳಿದಾರಾ? ಬಾಂಡ್ ಅಥವಾ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅದು ಬಂದದ್ದು ವಾಜಪೇಯಿ ಟೈಮಲ್ಲಿ. ಆವಾಗ ಏನು ಬಾಂಡ್ ಸಿಸ್ಟಮ್ ಇತ್ತ, ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದಾಗ ಆ ಬಾಂಡ್ ಮುಖಾಂತರ ಅದನ್ನು ತೀರಿಸಿದೆ. ಈಗ 2021ಗೆ ತೀರಿಸಬೇಕಾದದ್ದು ಬಾಂಡ್ ಪ್ರಕಾರ ಬರೀ 3,000 ಕೋಟಿ ಮಾತ್ರ. ಲಕ್ಷಾಂತರ ಕೋಟಿ ಟ್ಯಾಕ್ಸ್ ವಸೂಲು ಮಾಡಿಕೊಂಡು ಜಾಸ್ತಿ ಆದಾಗ ಇಲ್ಲ ಸಲ್ಲದ ಜನರ ಮುಂದೆ ಇಟ್ಟುಕೊಂಡು ಜನರನ್ನು ದಿಕ್ಕು ತಪ್ಪಿಸುವಂಥದ್ದು ಎರಡನೇ ತಪ್ಪು. ಮಾಡುವ ತಪ್ಪನ್ನು ಒಪ್ಪಿಕೊಂಡು ಹೆಚ್ಚು ಕಮ್ಮಿ ಆಗಿದೆ, ನಾವು ಅದನ್ನು ಬಗೆಹರಿಸಬೇಕಾಗ್ತದೆ ಅಂತೇಳಿ ಎಲ್ಲರೂ ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಪರಿಹಾರ ಕಾಣೋ ಬದಲು ಅದರಲ್ಲಿ ಕೂಡ ಇವತ್ತು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾಯಿದೆ. ಇದು ಜನರಿಗೆ ಮಾರಕವಾಗುವಂಥ ಸರ್ಕಾರ. ಈ ದೇಶ ಜನತೆ ಮತ್ತು ಯುವ ಜನತೆ, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಇಟ್ಕೊಂಡು ಇವತ್ತು ಆಲೋಚನೆ ಇವತ್ತು ಮಾಡಬೇಕು. ಕೇಂದ್ರ ಸರ್ಕಾರ ಸ್ಪಷ್ಟವಾದ ಇವತ್ತು ಆರ್ಥಿಕ ನೀತಿ ಪ್ರಕಟಿಸಿ ಬಹುಶಃ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಸಂಬಂಧಪಟ್ಟಂತೆ ಕಂಟ್ರೋಲ್ ಇವತ್ತು ಮಾಡದಿದ್ದಲ್ಲಿ ಬಹುಶಃ ಜನ ಇವತ್ತು ರಸ್ತೆಗಿಳಿಯುವಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತದೆ ಅಂತ ಹೇಳಲಿಕ್ಕೆ ಬಯಸ್ತದೆ. ಜನ ದಂಗೆಲ್ಲುವಂಥ ಪರಿಸ್ಥಿತಿ ಬರ್ಬೋದು. ಜನರ ತಾಳ್ಮೆ ಬಹುಶಃ ಇವತ್ತು ಪರೀಕ್ಷೆ ಆಗ್ತಾಯಿದೆ. ಜನರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಚಕ್ರವ್ಯೂಹದಲ್ಲಿ ಸಿಕ್ಕಿದಂಥ ಪರಿಸ್ಥಿತಿ. ಒಂದು ಕಡೆ ದಿನದ ಖರ್ಚು ಜಾಸ್ತಿ, ಇನ್ನೊಂದು ಕಡೆ ಕೆಲಸ ಇದ್ದದು ಕೆಲಸ ಹೋಗಿದೆ. ಇದ್ದವರ ಕೆಲಸದಲ್ಲಿ ವೇತನ ಇವತ್ತು ಜಾಸ್ತಿ ಆಗಲಿಲ್ಲ, ಇದ್ದವರ ವೇತನ ಕೂಡ ಇವತ್ತು ಕಡಿಮೆ ಮಾಡ್ತಾ ಇದ್ದಾರೆ. ಕಡಿಮೆ ಮಾಡಿ ಕೂಡ ಸರಿಯಾದ ಸಮಯದಲ್ಲಿ ವೇತನ ಕೊಡ್ತಾನೂ ಕೂಡ ಇಲ್ಲ. ಹಾಗಾದರೆ ಗೌರವಪೂರ್ವಕವಾಗಿ ಸ್ವಾಭಿಮಾನದಿಂದ ಬದುಕುವಂತಹ ಮಾಧ್ಯಮ ವರ್ಗದ ಜನರ ಪರಿಸ್ಥಿತಿ ಏನಾಗಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ಅವರ ಪರಿಸ್ಥಿತಿ ಏನಿರಬೇಕು. ಎಷ್ಟೋ ಜನ ತಮ್ಮ ಮಕ್ಕಳನ್ನು ಇವತ್ತು ಅವರು ಕಲಿಸಿದಂಥ ಶಾಲೆಯಿಂದ ಬಿಟ್ಟು ಇವತ್ತು ಸರ್ಕಾರಿ ಶಾಲೆಗೆ ಇವತ್ತು ಕಲಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗೆ ಯಾರು ಬರ್ತಾ ಇದ್ದಾರ ಅದರಲ್ಲಿ 30% ಜನ ಬಡವರು ಅವರ ಮಕ್ಕಳನ್ನು ಇವತ್ತು PUCಗೆ ಇವತ್ತು ಕಲಿಸ್ತಾ ಇಲ್ಲ, ಸೆಕೆಂಡ್ PUCಗೆ. ಯಾಕೆ? ಅವ್ರದ್ದು ದುಡ್ಡಿಲ್ಲ ಮಕ್ಕಳಿಗೆ ಬುಕ್ಸ್ ತಗೊಳ್ಳಿಕ್ಕೆ, ಮಕ್ಕಳಿಗೆ ಇವತ್ತು ಮಾಡಲಿಕ್ಕೆ 30%. ಆದರೆ ಇಲ್ಲಿವರೆಗೆ ಕೂಡ ಪ್ರತಿಯೊಂದು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ
ಎಲ್ಲಿ ಇವತ್ತು ಮುಂಚೆ 100-200 ಅಡ್ಮಿಷನ್ ಇತ್ತ 300-400 ಅಡ್ಮಿಷನ್ ಆಗಿದೆ. ಆ ಶಾಲೆಯನ್ನು ಗುರುತಿಸಿಕೊಂಡು ಅವರಿಗೆ ಮೂಲಭೂತ ಸೌಕರ್ಯವಾಗುವಂಥ ಇವತ್ತು ಬೆಂಚ್ ಇರಲಿ, ಡೆಸ್ಕ್ ಇರಲಿ, ಎಕ್ಸ್ಟ್ರಾ ಸ್ಟಾಫ್ ಕೊಡುವಂಥ ಒಂದೇ ಒಂದು ಯೋಚನೆ ಕೂಡ ಸರ್ಕಾರ ಇವತ್ತು ಮಾಡಲಿಲ್ಲ. ಕಾಲೇಜಿಗೆ ಇವತ್ತು ಯಾರು ಮನೇಲಿ ಕೂತ್ಕೊಂಡಿದ್ದಾರೆ, ಫಸ್ಟ್ PUC ಆಗಿ ಸೆಕೆಂಡ್ PUC ಮನೇಲಿ ಯಾರು ಕೂತ್ಕೊಂಡಿದ್ದಾರೆ ಅವರನ್ನು ಎಷ್ಟು ಜನ ಇದೆ ಅಂತ ನಿಗಾವಹಿಸಿಕೊಂಡು ಅವ್ರನ್ನ ಬಹುಶಃ ಸೇರಿಸುವಂಥ ಸರ್ಕಾರ ಇವತ್ತು ಯೋಜನೆ ರೂಪಿಸಬೇಕು. ಮೋರ್ ದೆನ್ 30% ಇವತ್ತು ಯಾಕೆ ನನ್ನ ಮಗ ದುಡಿಲಿಕ್ಕೆ ಹೋಗಲಿ, 10th ಪಾಸ್ ಆಗಿದ್ದಾರೆ, ಒಂದು 10-15 ಸಾವಿರ ದುಡಿಯುವಂಥ ಕೆಲಸ ನೋಡಿ ನಮಗೆ ಬದುಕಲಿಕ್ಕೆ ಆಗುವಂಥ ಪರಿಸ್ಥಿತಿಗೆ ಇವತ್ತು ಜನ ಇವತ್ತು ಬಂದು ನಿಂತಿದ್ದಾರೆ. ಎಜುಕೇಷನ್ ಸಿಸ್ಟಮ್ ಸಂಬಂಧಪಟ್ಟಾಗೆ ಆಲೋಚನೆ ಇಲ್ಲ. PUCಗೆ ಕಡ್ಡಾಯವಾಗಿ ಬನ್ನಿ, ಕಾಲೇಜಿಗೆ ಬೇಕಾದರೂ ಬನ್ನಿ, ಆನ್ಲೈನ್ ಆಫ್ಲೈನ್ ಆಗ್ತದ, ಇದೆಲ್ಲ ಪ್ರಾಕ್ಟಿಕಲ್ಲ. ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಕ್ಲಾರಿಟಿ ಬೇಕು. ಎಜುಕೇಷನ್ ಸಿಸ್ಟಮ್ ಸಂಬಂಧಪಟ್ಟಾಗೆ ಒಂದು ಆನ್ಲೈನ್ ಆದರೆ ಆನ್ಲೈನ್, ಒಂದು ಆಫ್ಲೈನ್ ಆದರೆ ಆಫ್ಲೈನ್. ಈಗ ಮಕ್ಕಳಿಗೆ ಕೂಡ ಸೀರಿಯಸ್ ಇಲ್ಲ. ಅವ್ರು ಬರೋದೇ ಆಫ್ಲೈನ್ಗೆ ಕ್ಲಾಸಿಗೆ ಬರೋದಿದ್ದರೆ ಟೀಚರ್ ಹೆಸರಿಗೆ ಆಯಿತು, ಇವರು ಆನ್ಲೈನಲ್ಲಿ ಪಾಠ ಕೇಳ್ತಾ ಇದ್ದಾರೆ ಅಂತೇಳಿ. ಅವ್ನು ಮನೆಯಿಂದ ಹೊರಟು ಬೇರೆ ಕಡೆ ಹೋಗಿದರೆ ಮನೇಲಿ ಎಣಿಸ್ತಾರೆ ಇವನು ಕಾಲೇಜಿಗೆ ಹೋಗಿದ್ದಾನಂತೇಳಿ. ಒಂದು ಟೀಚರ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಒಮ್ಮೆಲೆ ಹೇಗೆ ಪಾಠ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಅದೇ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ಉಂಟು ಒಂದು ಕಾಲೇಜಿನಲ್ಲಿ? ಸುಮ್ಮನೆ ಒಂದು ಕಾಟಾಚಾರಕ್ಕೆ ಜನರಿಗೆ ಬಿಂಬಿಸಬೇಕಂದು ಮಾತಾಡಿದ್ರೆ ಆಗ್ತದ? ಈ ಮಕ್ಕಳ ಶಿಕ್ಷಣ ಭವಿಷ್ಯದಲ್ಲಿ ನಮ್ಮಲ್ಲಿ ಎಂಟೈರ್ ಸ್ಟೇಟಿಗೆ ಒಂದು ಸಿಲೆಬಸ್ ಕಾಲೇಜ್ ಇದರಲ್ಲಿ. ಅದೇ ಒಂದೇ ಸಿಸ್ಟಮ್, ಕಲಿಕೆ ಕೂಡ ಒಂದೇ ಸಿಸ್ಟಮಲ್ಲಿ ಇರಬೇಕಲ್ಲ. ನಾಳೆ ಒಂದು ಕಾಂಪಿಟೇಷನ್ ಮಾಡುವಾಗ ಯಾರಿಗೊಂದು ಸಮರ್ಪಕವಾದ ಶಿಕ್ಷಣ ಸಿಕ್ಕಲಿಲ್ಲ, ಅವನಿಗೆ ವಂಚಿತನಾಗ್ತಾನೆ ಮುಖ್ಯವಾಹಿನಿಯಲ್ಲಿ ಇವತ್ತು ಬರಲಿಕ್ಕೆ. ಇದೆಲ್ಲ ಕೂಡ ರಾಜ್ಯ ಸರ್ಕಾರ ಇವತ್ತು ಇದರ ಬಗ್ಗೆ ಆಲೋಚನೆ ಮಾಡದಿರುವುದು ಅತ್ಯಂತ ಖಂಡನೀಯ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಇವತ್ತು ಸೆಕೆಂಡ್ PUCಯಲ್ಲಿ ಪಾಸಾಗಿ ಇಂಜಿನಿಯರಿಂಗ್ ಸೀಟಿಗೆ ಜಾಯ್ನ್ ಆದವರಿಗೆ ಸಮರ್ಪಕವಾಗಿ ಎಜುಕೇಷನ್ ಲೋನ್ ಕೂಡ ಕೊಡ್ತಾ ಇಲ್ಲ. ಎಜುಕೇಷನ್ ಲೋನ್ಗೆ ಹೋದರೆ ನಿಮ್ಮ ತಂದೆಯವ್ರಿಗೇನು ಕೆಲಸ, ಅವ್ರ ಬ್ಯಾಂಕ್ ಸಿಬಿಲ್ ಸ್ಕೋರ್ ಸರಿದೆಯಾ, ನಿಮ್ಮಲ್ಲಿ ಆಸ್ತಿ ಇದೆಯಾ, ಈ ರೀತಿ ಕೇಳುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಹಾಗಾದರೆ ಇಷ್ಟೆಲ್ಲ ಜನ ಸಂಕಷ್ಟ ಪಡ್ತಿರುವಾಗ ಸರ್ಕಾರದ ಜವಾಬ್ದಾರಿ ಏನು? ಗೌರ್ಮೆಂಟ್ನ ಜವಾಬ್ದಾರಿ ಏನು? ಗೌರ್ಮೆಂಟ್ ಏನು ಇವತ್ತು ಮಾಡ್ತಾ ಇದೆ? ಒಂದೇ ಒಂದು ವಿಚಾರದಲ್ಲಿ ಆದರೂ ಕೂಡ ಸರ್ಕಾರ ಇವತ್ತೇನು ಕ್ರಮ ಕೈಗೊಂಡಿದೆಯಾ? ರೇಷನ್ ಕಾರ್ಡಿಗೆ ಅರ್ಜಿ ತಗೊಳ್ತಾ ಇಲ್ಲ, ಲೇಬರ್ ಕಾರ್ಡಿಗೆ ಅರ್ಜಿ ತಗೊಳ್ತಾ ಇಲ್ಲ, ಆಧಾರ್ ಕಾರ್ಡಿಗೆ ಅರ್ಜಿ ತಗೊಳ್ತಾ ಇಲ್ಲ. ಅಂತ್ಯ ಸಂಸ್ಕಾರ ಇವತ್ತು ತೀರಿ ಹೋದರೆ ಅರ್ಜಿ ತಗೊಳ್ತಾ ಇಲ್ಲ. ಅಂತ್ಯ ಸಂಸ್ಕಾರ ಕೊಡೋದು ದುಡ್ಡಿಗೆ ಕೂಡ ಇವರು ಆನ್ಲೈನ್ ಅರ್ಜಿ ಬಂದ್ ಮಾಡಿದ್ರೆ ಅಂತ ಹೇಳಿದರೆ ಪರಿಸ್ಥಿತಿ ಏನು? ಇದೆಲ್ಲ ಔಟ್ ಆಫ್ ಆರ್ಡರ್ ಗೌರ್ಮೆಂಟಾ? ಈ ಸರ್ಕಾರದ ನಡೆಯನ್ನು ನಾನಿದು ಬಹುಶಃ ಜನಸಾಮಾನ್ಯ ಆಗುವಂಥ ಕಷ್ಟದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮ ಮುಖಾಂತರ ಬಯಸ್ತೇನೆ. ಯಾವ ರೀತಿಯಲ್ಲಿ ಇವತ್ತು ಅವಕಾಶ ಇದೆ ಆ ರೀತಿಯ ಪ್ರತಿಭಟನೆ ಮಾಡಿದೆ, ಇನ್ನು ಕೂಡ ಮುಂದಕ್ಕೆ ಮಾಡ್ತದೆ. ಕೋವಿಡ್ ರೂಲ್ಸ್ ಅಂತ ಹೇಳಿ ಜನಸಾಮಾನ್ಯ ಮತ್ತು ಪ್ರತಿಪಕ್ಷಗಳ ಹಕ್ಕನ್ನು ಹತ್ತಿಕ್ಕುವಂಥ ಕೆಲಸ, ಅವರಿಗೆ ಬೇಕಾಗುವಂಥ ಅವಕಾಶ ಕೊಡುವಂಥದ್ದು ಕೂಡ ಇವತ್ತು ಆಡಳಿತದೊಂದು ರೂಢಿಯಾಗಿದೆ. ಪ್ರತಿಪಕ್ಷಗಳು ಪ್ರತಿಭಟನೆ ಬಂದಾಗ 50 ಜನರಿಂದ ಜಾಸ್ತಿ ಆಗಬಾರ್ದು, ಪೆಟ್ರೋಲ್ ಪಂಪ್ ಮುಂದೆ 10 ಜನ ನಿಂತರೆ ನಾವು ಕೇಸ್ ಹಾಕ್ತೇವೆ, ಅಲ್ಲ ಈ ರೀತಿಯನ್ನು ಬೆದರಿಸುವಂಥ ಕೆಲಸ. ಇಲ್ಲಿ ಜನರನ್ನೆಲ್ಲ ಮನೆಯನ್ನು ಒಳಗಡೆ ಕೂತ್ಕೊಳಿಸಿ ಇವರಿಗೆ ಬೇಕಾಗುವಂಥ ಜನಾಶೀರ್ವಾದ ಕಾರ್ಯಕ್ರಮ ಮಾಡೋದು ಮತ್ತು ಇವರಿಗೆ ಬೇಕಾದಂಥ ರೇಟನ್ನು ಜಾಸ್ತಿ ಮತ್ತು ಜನರನ್ನು ಲೂಟಿ ಮಾಡೋದು, ಅದಕ್ಕೆಲ್ಲ ಇವರಿಗೆ ಅವಕಾಶ. ಕೋವಿಡ್ ಸಂದರ್ಭವನ್ನು ಕೂಡ ಇವರು ಬೆಲೆ ಏರಿಕೆಯನ್ನು ಏರಿಸಲು ದುರುಪಯೋಗ ಪಡಿಸ್ತಾ ಇದ್ದಾರೆ. ನೋಡಿ, ಬಸ್ ಏರಿಕೆ ವಿಚಾರವನ್ನು ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಈ ಪೆಟ್ರೋಲು ಡೀಸೆಲ್ ಜಾಸ್ತಿ ಆದ ಬಗ್ಗೆ ಇವತ್ತು ಚರ್ಚೆ ಮಾಡಿಕೊಂಡು ಯಾಕೆ ಒಂದು ಕಾಲದಲ್ಲಿ ನಾವು ತರದೇ ಇಲ್ಲ ಅಂತ ಹೇಳಿ ನಾವು ಜಾರಿ ಮಾಡೋದಿಲ್ಲ ಅಂತೇಳಿ, ಅದು ನಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಭಾಳ ಸ್ಪಷ್ಟವಾಗಿ ಇದರ ಬಗ್ಗೆ ನಾವು ಇವತ್ತು ಹೇಳಿದ್ದೇವೆ. ಜನಸಾಮಾನ್ಯ ಭಾರವಾಗುವಂಥ ಯಾವುದೇ ರೀತಿ ಇವತ್ತು ಆಗಬಾರ್ದು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಏನು ಶಾಸಕರೇನಾಯಿತು? ಪ್ರತಿಯೊಂದು ಕೂಡ ಪ್ರತಿಪಕ್ಷ ಮಾಡಬೇಕಾದ್ರೆ ಆಳ್ತ ಪಕ್ಷದ ಸರ್ಕಾರದ ಜವಾಬ್ದಾರಿ ಏನು?
ಆಡಳಿತ ಪಕ್ಷದಿರುವಂಥ ಶಾಸಕರ ಮತ್ತು ಸಂಸದರ ಮತ್ತು ಮಂತ್ರಿಗಳ ಜವಾಬ್ದಾರಿ ಏನು? ಅವ್ರು ಮಾಡಿದನ್ನು ಮಾಡಿಟ್ಟು ಸುಮ್ಮನೆ ಕೂತ್ಕೊಂಡು ಎಲ್ಲ ನಾನು ಮಾಡಬೇಕಾ, ಎಲ್ಲ ಕಾಂಗ್ರೆಸ್ ಮಾಡಬೇಕಾ? ಆಗ BJP ಆಡಳಿತ ಪಕ್ಷಕ್ಕೆ ಸರ್ಕಾರಕ್ಕೆ ಅವರಿಗೆ ಜವಾಬ್ದಾರಿ ಇಲ್ವಾ? ಹೇಳಿ, ನಮಗೆ ಸಾಧ್ಯ ಇಲ್ಲ, ನೀವು ಬಂದು ಮುಂದೆ ನಿಂತು ಮಾಡಿ ಅಂತ ಹೇಳಿ, ಆಗ ನಾವು ಮಾಡಿಸ್ತೇವೆ ಕೂತ್ಕೊಂಡು ಚರ್ಚೆ ಮಾಡಿ. ಯಾಕೆ ಉಸ್ತುವಾರಿ ಮಂತ್ರಿ ಒಂದು ಮೀಟಿಂಗ್ ಕರೀಲಿಲ್ಲ ರೇಟ್ ಜಾಸ್ತಿ ಮಾಡುವಾಗ? ಯಾಕೆ BJPಯ ಶಾಸಕರು ಹೇಳಿಲ್ಲ ಒಂದು ಮೀಟಿಂಗ್ ಕರೀರಿ ಅಂತೇಳಿ? ಯಾಕೆ ಅದು ಸಂಘ ಸಂಸ್ಥೆ ಇವರು ಘಟಕರು ಹೇಳಿಲ್ಲ? ಅದು ಹೇಳಿ, ನಮಗೆ ಆಗೋದಿಲ್ಲ ಜಿಲ್ಲಾ ರೇಟ್ ಮಾತಾಡೋ ಚರ್ಚೆಯಲ್ಲಿ, ನೀವು ಮುಂದಾಲ್ ತಂದು ವಹಿಸ್ಕೊಂಡು ನಮ್ಮ ಹತ್ರ ಹೇಳಿ, ಆಗ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಯಾವ ರೀತಿ ಅಂತ ಹೇಳಲಿಕ್ಕೆ. ಅಧಿಕಾರ ಕೊಟ್ಟು ತೋರಿಸಲಿ, ನಾವಿದ್ದಾಗ ಅದನ್ನು ತೋರಿಸಿದ್ದೇವೆ. ನೋಡಿ, ಬೆಲೆ ಏರಿಕೆ ಮತ್ತು ಇನ್ನಿತರ ವಿಚಾರಗಳನ್ನು ಜನರನ್ನು ದಿಕ್ಕು ತಪ್ಪಿಸಲು CT ರವಿ ಅಂತ BJP ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಯಾರು ಕೂಡ ನಂಬೇಡಿ, ಕಡೆಗೆ ನಿಮ್ಮ ತಲೆಗೆ ನಿಮ್ಮ ದೊನ್ನೆಲೆ ಹೊಡಿತಾರೆ ಅವರು. ಲಾಸ್ಟ್ಗೆ ನಿಮ್ಮ ತಲೆಗೆ ಮೇಲೆ ಭಾರ ಹಾಕಿ ಬಿಡ್ತಾರೆ. ಯಾಕಂತ ಹೇಳಿದರೆ, ಮದ್ರಾಸಗಳು ಇವತ್ತು ನಾನು ಕೂಡ ಮದ್ರಾಸಲ್ಲೇ ಕಲಿತು ಬಂದವನು. ನಮಗೆ ನಮ್ಮ ಧಾರ್ಮಿಕ ಗುರುಗಳು ಕಲಿಸೋ ಪಾಠ ಏನಂತ ಹೇಳಿದರೆ, ನಾವು ಹೇಗೆ ಹಿರಿಯರ ಜೊತೆ ಹೇಗೆ ಗೌರವಪೂರ್ವಕ ನಡ್ಕೊಳ್ಬೇಕು, ಕಷ್ಟದಿಲ್ಲದವರು ಹೇಗೆ ಇರಬೇಕು, ಎಲ್ಲ ಜಾತಿ ಮತ ವರ್ಗದ ಸೌಹಾರ್ದ ಹೇಗೆ ನಾವು ಬಾಳಬೇಕು, ಮತ್ತು ನಮ್ಮ ಜೀವನ ಯಾವ ರೀತಿ ಸಮಾಜ ಮತ್ತು ದೇಶಕ್ಕೆ ಪೂರಕವಾಗಿರಬೇಕು. ಅಲ್ಲದೆ ನೀವು ಯಾವ್ಯಾವ ಪ್ರದೇಶದಲ್ಲಿ ಜೀವನ ಮಾಡ್ತೀರಾ ಅಲ್ಲಿಯ ಸಂಸ್ಕೃತಿ ಮತ್ತು ಅಲ್ಲಿಯ ಕಾನೂನು ಗೌರವವಾಗಿ ಜೀವನ ಮಾಡಬೇಕು. ಮತ್ತು ಅಗತ್ಯ ಬಂದಾಗ ಈ ದೇಶಕ್ಕೆ ನಮ್ಮ ಜೀವ ಕೂಡ ತ್ಯಾಗ ಮಾಡಲಿಕ್ಕೆ ರೆಡಿ ಆಗಬೇಕಂತೇಳಿ ಇದೆಲ್ಲ ಕೂಡ ನಾವು ನಮ್ಮ ಮದ್ರಾಸಲ್ಲಿ ಕೂಡ ನಾವು ಕಲಿತು ಬಂದವರು. ಮತ್ತು ಮದ್ರಾಸದೊಂದು ಸಿಲೆಬಸ್ ಇದೆ, ಆ್ಯಂಡ್ ಇಟ್ ಇಸ್ ಓಪನ್ ಸಿಲೆಬಸ್. ನಾನಿವತ್ತು BJP ನಾಯಕರಿಗೆ ಮತ್ತು ಈ ರೀತಿಯ ಅಪಪ್ರಚಾರ ಮಾಡ್ತಿದ್ದಾರೆ, ಜನರ ಭಾವನೆ ಮನಸ್ಸನ್ನು ಬದಲಿಸೋ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರಿಗೆ ಕೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದಲ್ಲಿ ಚಿಕ್ಕಮಗಳೂರಿನಲ್ಲಿ ಮದ್ರಾಸಗಳು ಎಲ್ಲಿ ಕಾಡಿನಲ್ಲಿದೆಯಾ ಅಥವಾ ಜನರ ಮಧ್ಯೆ ಇದೆಯಾ? ಯಾರೇ ಅಲ್ಲಿಗೆ ಹೋದಾಗ ನೀವು ಬರಬೇಡಿ ಅಂತೇಳಿ ಯಾರು ಹೇಳ್ತಾರಾ? ಯಾವ ಧರ್ಮದವ್ರಿಗೆ ಕೂಡ ಹೋಗಿ ನೋಡಿಕೊಂಡು ಬರ್ಬೋದು. ಅಲ್ಲಿರುವಂಥ ಸಿಲೆಬಸ್ ಮತ್ತು ಎಕ್ಸಾಮಿನೇಷನ್ಸ್ ಇದೆ. ಇಟ್ಸ್ ಅನ್ ಓಪನ್ ಸಿಲೆಬಸ್. ಆ ಸಿಲೆಬಸ್ ನಿಮ್ಗೆ ಯಾರಿಗೆ ಕೂಡ ಹೋಗ್ಬೋದು. ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿಯಾಗಿದ್ದುಕೊಂಡು ಒಂದು ಸತ್ಪ್ರಜೆಯಾಗಿ ಒಬ್ಬ ಇರಬೇಕಾದ್ರೆ ಅಂಥದ್ದು ಏನಾದ್ರು ಇದ್ದಿದ್ರೆ ಅವ್ರಿಗೆ ಯಾವ ಸಂದರ್ಭ ಕೂಡ ಹೋಗಿ ಅಂದರೆ ನೋಡಿ ಕಲಿಗೋದಲ್ಲ. ಯಾವುದನ್ನು ಯಾವುದು ಏನು ಗುಡಿ ಎಲ್ಲಿ ಕತ್ತಲೆ ಎಲ್ಲಿ ಅದೊಂದು ಗುಡ್ಡಗಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಯಾವ್ದು ಇದೆಯಾ? ಅದೆಲ್ಲ ಕೂಡ ಜನರ ಮಧ್ಯೆ ಇದೆ, ಎಲ್ಲರೂ ಕೂಡ ಓಪನ್ ಸ್ಪೇಸಲ್ಲಿದೆ, ಎಲ್ಲ ಕೂಡ ಸಿಲೆಬಸ್ ಇದೆ. ಸಿಲೆಬಸ್ ಮುಖಾಂತರ ಕಲಿಸ್ತಾರೆ, ಅದರ ಮೊದಲು ಎಕ್ಸಾಮ್ ಮಾಡಿಸ್ತದೆ, ಅದರ ಮುಖಾಂತರ ಅವ್ರು ಇವತ್ತು ಎಷ್ಟೋ ಮದ್ರಾಸ ಬಿಲ್ಡಿಂಗ್ನಲ್ಲಿ ಇವತ್ತು ಎಲ್ಲ ಎಷ್ಟೋ ಸೌಹಾರ್ದ ಕಾರ್ಯಕ್ರಮ ನಡೀತಾ ಇದೆ. ಇನ್ನಿತರ ಎಲ್ಲ ಧರ್ಮದವರು ಇವತ್ತು ಭಾಗಿಯಾಗ್ತಾರೆ. ಈ ಸಮಾಜದ ಒಗ್ಗಟ್ಟನ್ನು ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಅವರು ಈ ದೇಶಕ್ಕೆ ದೊಡ್ಡ ಮಾರಕ. ಭವಿಷ್ಯ ದಿನಗಳಲ್ಲಿ ಸಮಾಜ ವಿಭಾಗ ಮಾಡಲಿಕ್ಕೆ ಪ್ರಯತ್ನ ಬರ್ತಾರೆ, ಅವರು ಅತ್ಯಂತ ಇವತ್ತು ಡೇಂಜರ್. ಅವರ ಬಗ್ಗೆ ನೈಜವಾದ ಎಲ್ಲ ಬಾರಿ ಹತ್ರ ಎಚ್ಚೆತ್ತುಕೊಳ್ಬೇಕು. ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಪಕ್ಷ ಇರಲಿ, ಎಲ್ಲ ಒಗ್ಗಟ್ಟಿನ ಮಾತಿಗೆ ಗೌರವ ಕೊಡಬೇಕು ಹೊರತು ಬಿಕ್ಕಟ್ಟು ಮಾಡೋದ ಮಾತಿಗೆ ಯಾರು ಕೂಡ ಗೌರವ ಕೊಡಬಾರ್ದು.